ಯಾಕೆ ಇಲ್ಲಿಗೆ ಬರಬೇಕು? ಅವಳು ಇಲ್ಲಿಗೆ ಬಂದರೆ ಸಮಸ್ಯೆ ಹೆಚ್ಚಾಗುತ್ತೆ. ವಿಷಯಕ್ಕೆ ಏನಾದರೂ ಸಮಸ್ಯೆ ಆದರೆ ಅವನನ್ನು ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ಅವಳು ಏನೋ ಕಾರಣ ಇಟ್ಕೊಂಡೆ ಇಲ್ಲಿಗೆ ಬರ್ತಾ ಇದ್ದಾಳೆ. ಏನು ಕಾರಣ ಅಂತ ನಿಮ್ಗೆ ಗೊತ್ತಿರುತ್ತೆ ಬಿಡಿ ಡ್ಯಾಡಿ. ವಿಷಯ ಗೊತ್ತಾಗಿರುತ್ತೆ, ಬಂದಿದ್ದಾಳೆ. ವಿಷಯ ಕೇಳಿ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲ, ಪದೇ ಪದೇ ಈ ಮನೆಯಲ್ಲೇ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಮೊದಲು ರಾಧಿಕನ್ ಜೊತೆ ಹೀಗೆಲ್ಲ ಆಗ್ತಿತ್ತು. ಅಲ್ಲ, ಯಾರಾದರೂ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರಾ ಹೇಗೆ? ಹಾಗೇನಾದ್ರೂ ಆಗಿದ್ರೆ ಆ ದೇವರು ಖಂಡಿತ ಅವ್ರಿಗೆ ಒಳ್ಳೇದು ಮಾಡೋದಿಲ್ಲ. ಅಲ್ಲ, ನಮ್ಮ ವಿಷಕ್ಕೆ ಪಾಯ್ಸನ್ ಹಾಕಿದಾರಾ? ಅಂತೂ ತುಂಬಾ ಬೇಜಾರಾಗ್ತಿದೆ ರುಕ್ಮಿಣಿ. ನಾಟಕ ಎಲ್ಲ ಬರೀ ನಾಟಕ. ಇದ್ರ ಹಿಂದೆ ಆ ಶಾರದಾ ಇದ್ದಾಳಲ್ಲ, ಅವಳು ಕೈವಾಡ ಇದ್ರೂ ಇರ್ಬೋದು. ಯಾವುದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ ಕಣೋ. ಈ ರಿಷಿಕಾ ಏನಾದರೂ ಅವಳ ಏಜೆಂಟಾ? ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಅದು ಹೇಗೆ ಸಾಧ್ಯ? ವಿಷುಗೆ ವಿಷ ಹಾಕಿದ್ದಾರೆ. ಅವನಿಗೆ ಯಾವ ಫುಡ್ ಪಾಯ್ಸನು ಆಗಿಲ್ಲ. ಎಲ್ಲ ಪ್ಲ್ಯಾಂಡ್ ಆಗಿ ನಡೀತಾ ಇದೆ ಪ್ರದೀಪಾ. ರಾಧಿಕಾ ಹಾಕಿರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾರು ಹಾಕಿರ್ತಾರೆ? ಅವತ್ತು ಮನೇಲಿ ಯಾರಿದ್ರಲ್ಲ ಅವರಲ್ಲೇ ಯಾರೊಬ್ರು ಹಾಕಿದ್ದಾರೆ. ನಮ್ಮ ಮನೆಯಲ್ಲಿ ಯಾರೂ ಆ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಶಾರದಾ. ಒಟ್ಟಿನಲ್ಲಿ ನಮ್ಮ ಹಣೆ ಬರ ಸರಿ ಇಲ್ಲ ಅಷ್ಟೆ. ಮನೆಯಲ್ಲಿಲ್ಲ ಅಂದ್ರೆ ಮತ್ತೆ ಯಾಕೆ ಹೀಗಾಗ್ತಿದೆ? ರಾಧಿಕಾ ಏನಾದ್ರೂ? ಎಲ್ರೂ ನಿಮ್ ತರನೇ ಇರ್ಬೇಕಲ್ಲ ಶಾರದಾ ಅವ್ರೆ. ಮನೆ ಮುರಿಯೋದು, ವಿಷ ಹಾಕೋದು, ಗೂಂಡಗಳನ್ನ ಕಳಿಸಿ ಕಿಡ್ನಾಪ್ ಮಾಡಿಸೋದು, ಇದೆಲ್ಲ ಅಮ್ಮ ಮಗನ್ ಗುಣಗಳೇ ಅಲ್ವಾ? ರಾಧಿಕಾ, ಮತ್ತೆ ಶುರುವಾಯ್ತು ನಿನ್ನ ಹಳೆ ವರ್ಷೆ. ನನ್ನ ತಾಯಿಯ ಬಗ್ಗೆ ಇನ್ನೊಂದ್ಸರಿ ಹಗುರವಾಗಿ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನೋಡು ವಿಶು, ರಾಧಿಕಾ ಅಮ್ಮನ ಬಗ್ಗೆ ಹೇಗೆ ಮಾತಾಡ್ತೀಳೆ ಅಂತ. ವಿಷುವಿಗೆ ಆಗೋಯ್ತು ಅಂತ ಗೊತ್ತಾದ್ಮೇಲೆ ಅಮ್ಮ ಎಷ್ಟು ಹತ್ತಿದ್ದಾರೆ ನೊಂದಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪನೂ ಮಾನವೀಯತೆ ಇಲ್ದೋಳು ನೀನು. ಇನ್ನೊಬ್ರು ಆಪಾದನೆ ಮಾಡೋದ್ರಲ್ಲೇ ನಿನ್ನ ಜೀವನ ಕಳೆದು ಬಿಟ್ಟೆ. ನೀವಾದ್ರೂ ಅಷ್ಟೇ ಅಲ್ವಾ? ಮನೆ ಮುರಿಯೋದ್ರಲ್ಲೇ ನಿಮ್ಮ ಆಯಸ್ಸನ್ನೆಲ್ಲ ಕಳೆದ್ಬಿಟ್ರಿ. ಅಮ್ಮನ್ ವಹಿಸ್ಕೊಂಡ್ ಮಗ, ಮಗನ್ ವಹಿಸ್ಕೊಂಡ್ ಅಮ್ಮ. ಸರಿಯಾಗಿದೆ ಜೋಡಿ. ಏನು ಈಗಾಗಿರೋ ಅನಾಹುತನ ನನ್ನ ತಲೆ ಕಟ್ಟಬೇಕು ಅಂತನೇನಾ ನೀವಿಬ್ರು ಇಲ್ಲಿಗೆ ಬಂದಿರೋದು? ನನಗೂ ಹಾಗೆ ಅನಿಸ್ತಿದೆ. ರಾಧಿಕಾ, ಶಾಂತನು ಬಗ್ಗೆ, ಶಾರದಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನನಗಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ರಿಗೂ ಗೊತ್ತಿದೆ. ಏನು ಗಲಾಟೆ ಜಾಸ್ತಿ ಆಗ್ತಿರೋ ಹಾಗಿದೆ, ಬನ್ನಿ ನೋಡೋಣ. ಅವ್ರ ಮೇಲೆ ಆಪಾದನೆ ಮಾಡೋದು ತಪ್ಪಾಗತ್ತೆ. ನೋಡಿ, ನನಗೆ ಫುಡ್ ಪಾಯ್ಸನ್ ಇಂದ ಹೀಗಾಗಿರ್ಬೋದು ಅಷ್ಟೇ, ಅಥವಾ ಹೀಗಾಗೋದಕ್ಕೆ ಸಾವಿರ ಕಾರಣಗಳಿರ್ಬೋದು. ಎಲ್ಲದಕ್ಕೂ ಅನುಮಾನ ಪಡ್ಕೊಂಡು ಕೂರಕ್ ಆಗಲ್ಲ. ಇದು ಅನುಮಾನ ಅಲ್ಲ ವಿಷು. ಬೇಕು ಅಂತಾನೆ ಹಾಲಲ್ಲಿ ವಿಷ ಬೆರೆಸಿದ್ದಾರೆ. ಫುಡ್ ಪಾಯ್ಸನ್ ಆಗೋದಕ್ಕೆ ನೀನು ಊಟನೇ ಮಾಡಿಲ್ವಲ್ಲ. ಇದು ರಾಧಿಕಾನೆ ಮಾಡಿದಾಳೆ ಅನ್ನೋದಕ್ಕೆ ಅವಳು ನಿನ್ನೆ ರಾತ್ರಿ ಕಿಚನ್ ಅಲ್ಲಿ ಇದ್ಲು ಅನ್ನೋದು ಸಾಕ್ಷಿ. ಅಮ್ಮ, ಅದೇ ಸಮಯದಲ್ಲಿ ರಿಷಿಕಾ ಕೂಡ ಕಿಚನ್ ಅಲ್ಲೇ ಇದ್ಲು ತಾನೆ. ಆ ವಿಷಯ ನೀವ್ ಯಾಕೆ ಹೇಳ್ತಾ ಇಲ್ಲ? ಬಹುಶಃ ಆ ಸಮಯದಲ್ಲಿ ನೀವು ಕೂಡ ಕಿಚನ್ ಇದ್ರೆ ನಿಮ್ಮ ಮೇಲೆ ಅನುಮಾನ ಪಡಕ್ಕಾಗತ್ತಮ್ಮ? ಇಲ್ಲ ತಾನೆ. ರಾಧಿಕಾ ಕಿಚನ್ ಇದ್ ಮಾತ್ರಕ್ಕೆ ಅವಳ ಮೇಲೆ ಅನುಮಾನ ಪಡಕ್ ಆಗಲ್ಲಮ್ಮ. ತಾಯಿ ಮಗನಿಗೆ ಹೇಗೆ ವಿಷ ಹಾಕೋಕ್ ಸಾಧ್ಯ ಇಲ್ವೋ ಹಾಗೆ ಹೆಂಡತಿ ಆದವಳು ಗಂಡನಿಗೆ ವಿಷ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಅನುಮಾನ ಪಡ್ತಾ ಹೋದ್ರೆ ಸಾವಿರಾರು ಅನುಮಾನಗಳು ಹುಡ್ಕೊಳ್ತವೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಧರ್ಮಾಧಿಕಾರಿ ಪೀಠ ಖಾಲಿ ಇದೆಯಲ್ಲ, ಮನೆಯಲ್ಲಿ ಹೀಗೆಲ್ಲ ನಡೀತಿದ್ಯೋ ಏನೋ.
ಪೀಠ ದೇವ್ರ ಸಮಾನ. ಎಷ್ಟೋ ವರ್ಷಗಳಿಂದ ಪೂಜೆ ನಡ್ಕೊಂಡ್ ಬರ್ತಿದೆ. ಯಾಕದನ್ನ ಭರ್ತಿ ಮಾಡಬಾರ್ದು? ಇದು ಶುದ್ಧ ಅವಿವೇಕದ ಮಾತು. ಧರ್ಮಾಧಿಕಾರಿ ಪೀಠಕ್ಕೂ ಈ ಮನೆಯಲ್ಲಿ ನಡೀತಾ ಇರೋದಕ್ಕೂ ಸಂಬಂಧ ಕಲ್ಪಿಸೋದು ಬೇಡ. ಚಿಕ್ಕಪ್ಪ, ಇದ್ರೂ ಇರ್ಬೋದಲ್ವಾ? ನಾವ್ಯಾಕೆ ಧರ್ಮಾಧಿಕಾರಿನ ನೇಮಕ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು? ಏನಂತೀರಮ್ಮ? ಹೌದು ವಿಶು, ನೀನ್ ಹೇಳ್ತಿರೋದು ನಿಜಾನೇ. ಆದ್ರೆ ಈಗ ಧರ್ಮಾಧಿಕಾರಿ ಯಾರನ್ನ ಅಂತ ಮಾಡೋದು? ಇನ್ಯಾರಮ್ಮ? ನನಗಿಂತ ದೊಡ್ಡವನು ಶಾಂತನು ತಾನೆ. ಅವನೇ ಧರ್ಮಾಧಿಕಾರಿ ಆಗ್ಬೇಕಂತ ನಾನು ತೀರ್ಮಾನ ಮಾಡಿದ್ದೆ ಅಲ್ವಾ? ಅದಕ್ಕೆ ನೀವೆಲ್ಲ ಅವತ್ತು ಒಪ್ಕೊಂಡಿದ್ದಲ್ಲ? ವಿಶು, ಅದು ತುಂಬಾ ಹಿಂದೆ ತಗೊಂಡ್ರಂತ ನಿರ್ಧಾರ. ಹಳೆ ನಿರ್ಧಾರಕ್ಕೆ ಈಗಲೂ ಗಂಟು ಬಿಡಕ್ಕಾಗುತ್ತಾ? ನನ್ ಗಂಡನ್ ಸ್ಥಾನನ ಕಿತ್ಕೊಳ್ಳೋದಕ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಅವ್ರು ಬರೋವರೆಗೂ ಆ ಜಾಗ ಖಾಲಿನೇ ಇರುತ್ತೆ. ಪೀಠದ ಮೇಲೆ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲಿ ಯಾರಿಗೂ ಇಲ್ಲ. ಅಯ್ಯೋ ರಾಧಿಕಾ, ನೀನ್ ಈ ಮನೆ ಸೊಸೆ ಅಲ್ಲ ಅಂತ ತೀರ್ಮಾನ ಆಗಿದೆಯಲ್ಲ, ಮತ್ಯಾ ಸೀಮೆ ಗಂಡ ನಿನಗೆ? ಕೋರ್ಟು ಕೂಡ ಈ ಮನೆಗೆ ನೀನ್ ಸೊಸೆ ಅಲ್ಲ, ವಿಶುಗೆ ಹೆಂಡತಿ ಅಲ್ಲ ಅಂತ ಹೇಳಿದ್ಯಲ್ಲ. ಪಾಪ ವಿಶುಗೆ ತುಂಬಾ ರೆಸ್ಟ್ ಬೇಕು. ಮೋಸ್ಟ್ಲಿ ಅವನು ಸಂಸಾರದ ವಿಷಯದಲ್ಲಿ ತುಂಬಾ ನೊಂದಿದ್ದಾನೆ ಅನ್ಸುತ್ತೆ. ಪೀಠದಲ್ಲಿ ಕೂರೋದಿಕ್ಕೆ ಮನ್ಸು ಒಪ್ತಿಲ್ಲ ಅನ್ಸುತ್ತೆ. ಬೇಕಿದ್ರೆ ಶಾಂತನೂ ಆಗ್ಲಿ ಬಿಡಿ. ರಿಷಿಕಾ, ಈ ಮನೆ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಹಾಗಂದ್ರೆ ಏನು ವಿಷ್ಣು? ನಿನಗೆ ಶಾಂತನು ಪೀಠದಲ್ಲಿ ಕೂರೋದು ಇಷ್ಟ ಇಲ್ವಾ? ಚಚೆ, ನಾನು ಹಾಗೆಲ್ಲ ಹೇಳಿದೆಯಮ್ಮ. ವಿಷಯ ಗೊತ್ತಿಲ್ಲದೆ ಇರೋರು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಎಲ್ಲರೂ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು. ನನಗೆ ಈ ಪಟ್ಟ ಬೇಡ. ಈ ಪಟ್ಟದಿಂದ ದೂರ ಇರೋದು ಒಳ್ಳೇದು. ಯಾಕೋ ನನಗೂ ಮನಸ್ಸು ಮುರಿದೋಗಿದೆ. ಪೀಠಕ್ಕಿಂತ ಈ ಮನೆ ಸದಸ್ಯನಾಗಿರೋದೇ ಒಳ್ಳೇದು. ಇದೇನ್ ಶಾಂತನು, ಯಾಕೆ ಹೀಗೆ ಹೇಳ್ತಿದ್ಯಾ? ಅಮ್ಮ, ದಯವಿಟ್ಟು ನನ್ನ ಬಲವಂತ ಮಾಡಿಬಿಡಿ. ತುಂಬ ಒಳ್ಳಂತರ ನಡೆಸ್ಬೇಡ. ಪ್ರದೀಪ ರೆಡಿ ಇದ್ದಾನೆ. ಶಾಂತನು, ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಸರಿ ವಿಶು, ನಿನ್ನ ಪ್ರೀತಿಗೋಸ್ಕರ ನಾನಿದನ್ನ ಒಪ್ಕೋತೀನಿ. ಇಬ್ರು ಕಳ್ಳರು ಸೇರಿ ಎಂತ ನಾಟಕ ಮಾಡ್ತಾರೆ ನೋಡಿ. ಮಾವ, ದಯವಿಟ್ಟು ನೀವಾದ್ರೂ ಇದನ್ನೆಲ್ಲ ತಡೀರಿ. ಇಲ್ಲಾಂದ್ರೆ ಇವರಿಬ್ರು ಸೇರಿ ಈ ಮನೇನ ಮಾರಾಟಕ್ಕೆ ಇಟ್ಬಿಡ್ತಾರೆ ಅಷ್ಟೇ. ರಾಧಿಕಾ, ನೀನು ಈ ಮನೆಗೆ ಏನು ಅಂತ ನಿನ್ನ ಸ್ಥಾನನ ಇನ್ನೂ ನಿರ್ಧಾರ ಆಗಿಲ್ಲ. ರಿಷಿಕಾ ಹೇಳ್ದಾಗೆ ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ನೀನು ಗರ್ಭಿಣಿ ಅನ್ನೋ ಕಾರಣಕ್ಕೆ ಮಾತ್ರ ನಿನ್ನನ್ನ ಈ ಮನೆಯಲ್ಲಿ ಇಟ್ಕೊಂಡಿದೀವಿ. ನೀನ್ ವಿಶು ಹೆಂಡತಿ ಅಲ್ಲ ಅಂತ ಕೋರ್ಟೆ ತೀರ್ಮಾನ ಮಾಡಿದ್ದಾಗಿದೆ. ಈ ಮನೆಯಲ್ಲಿ ನಾವೆಲ್ಲ ತಗೊಳ್ಳೋ ನಿರ್ಧಾರಕ್ಕೆ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ. ಏನು ಮಾತಾಡದೆ ಸುಮ್ಮನೆ ಮನೆಯಲ್ಲಿದ್ರೆ ಸರಿ, ಇಲ್ಲ ಅಂದ್ರೆ ಬೀದಿಲ್ ಬಿದ್ದೋಳ್ ನೀನು. ಮತ್ತೆ ಬೀದಿಗೆ ಹೋಗ್ಬೇಕಾಗತ್ತೆ, ನೆನ್ಪಿರ್ಲಿ.
ವಿಶು, ಧರ್ಮಾಧಿಕಾರಿ ಪಟ್ಟಾಭಿಷೇಕಕ್ಕೆ ಏನೇನ್ ಸಿದ್ಧತೆ ಆಗ್ಬೇಕೋ ಬೇಗ ಮಾಡ್ಕೋ. ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ಸರಿ ಅಮ್ಮ. ಈಗ ಈ ರೀತಿ ಮುಖ ಊದಿಸ್ಕೊಂಡ್ರೆ ಏನು ಬಂತು ಉಪಯೋಗ? ನೋಡಿದ್ಯಾ ಏನಾಯ್ತು ಅಂತ? ಈಗ ನಾನು ಏನು ಮಾಡಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ಏನು ಮಾಡಿದ್ಯಾ? ಅಲ್ಲಿ ಉದುರಿಸ್ಬಿಡ್ತೀನಿ ಮಗನೇ. ಆ ಶಾಂತನ ಜೊತೆ ಸೇರ್ಕೊಂಡು ಏನೋ ಮಾಡಿಬಿಡ್ತೀನಿ ಅಂತ ಜೇಮ್ಸ್ ಬಾಂಡ್ ಥರ ಹೋದೆ. ಏನು ಮಾಡಿದೆ? ಅದೆಲ್ಲ ಹಳೆ ಕತೆ ಡ್ಯಾಡ್. ಅದು ಮನೆಯವ್ರಿಗೆ ಬುದ್ಧಿ ಇಲ್ವಾ? ರಾಧಿಕಾಗಿರೋ ಅನುಮಾನದಲ್ಲಿ ಸ್ವಲ್ಪ ಇಲ್ವಲ್ಲ? ರಾಧಿಕಾಗೆ ತಲೆ ಕೆಟ್ಟಿದೆ. ಅವಳಿಗೆ ಅನುಮಾನ ಇರೋದು ಮುಖ್ಯನಾ ನಿನಗೆ? ನಿಮಗೆ ತಲೆ ಕೆಟ್ಟಿದೆ ಅಷ್ಟೇ. ರಾಧಿಕಾ ಸರಿಯಾಗಿ ಇದ್ದಾಳೆ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಆದರೂ ನೀವು ಪದೇ ಪದೇ ರಾಧಿಕಾನ ಅನುಮಾನ ಪಡ್ತಾನೆ ಇದ್ದೀರಾ. ಡ್ಯಾಡ್, ರಾಧಿಕಾ ಪಡ್ತಿರೋ ಅನುಮಾನದ ಹಿಂದಿರೋ ಸತ್ಯನ ನೀವು ಕಂಡುಹಿಡಿದಕ್ಕೆ ಹೋಗಲೇಬೇಡಿ. ಆ ಮನೆ ಹಾಳ ಶಾಂತನ ಜೊತೆ ಸೇರ್ಕೊಂಡು ಇಲ್ದೇ ಇರೋ ಆಟಗಳನ್ನ ಆಡಿ ಈಗ ತಕದಿಮಿತ ಅಂತ ಕುಣಿತಾ ಇದ್ರೆ ಏನು ಪ್ರಯೋಜನ ಬಂತು? ಶಾಂತನು ಏನು ಎಂತನು ಅಂತ ಕಂಡುಹಿಡಿದಕ್ಕೆ ನಿನ್ನ ಕೈ ಆಗಲೇ ಇಲ್ಲ. ಈಗ ನೋಡು, ವಿಶ್ವ ಅವನನ್ನ ಬುಟ್ಟಿ ಹಾಕೊಂಡ. ಅವ್ರು ವಿಶು ಅಲ್ಲ. ಡ್ಯಾಡ್, ಅವನು ವಿಶು ಆಗಿದ್ರೆ ಶಾಂತನ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಂದ್ರೆ ಬಂದಿರೋನು ವಿಶ್ವ ಅಲ್ಲ ಅಂತ ನೀನು ತೀರ್ಮಾನ ಮಾಡಿರೋ ಹಾಗಿದೆ. ಅವರಿಬ್ಬರ ಮಧ್ಯೆ ಆಗಿರೋ ಒಪ್ಪಂದ ನೋಡಿದ್ರೆ ಈ ರೀತಿ ಅನುಮಾನ ಹುಟ್ಟೋದು ಸಹಜ. ನೋಡಿದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೇಗೆ ಮಾತಾಡಿದ್ರು ಅಂತ. ಏನು ಹುಟ್ಟೋವಾಗಲೇ ಇಬ್ಬರು ಒಟ್ಟಿಗೆ ಅಂಟ್ಕೊಂಡು ಹುಟ್ಟಿರೋ ಹಾಗೆ. ಏನೇ ಆಗಲಿ, ಧರ್ಮಾಧಿಕಾರಿ ಪಟ್ಟ ಕೈ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಆಯ್ತಲ್ಲ. ಏನು ಮಾಡ್ತೀಯ ಈಗ? ಡ್ಯಾಡ್, ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿ ಹೆಣ್ಣು ಗಂಡು ಒಪ್ಕೊಂಡು ಎಂಗೇಜ್ಮೆಂಟ್ ಆಗಿ ಮದುವೆ ಸಿದ್ಧತೆ ಮಾಡಿಕೊಂಡು ಗಂಡು ಹೆಣ್ಣಿನ ಅಕ್ಕಪಕ್ಕ ಕೂರಿಸಿ ಮಂಗಳವಾದ್ಯ ಬಾರಿಸಿದ್ರು ಕೂಡ ತಾಳಿ ಕಟ್ಟಲಿಲ್ಲ ಅಂದರೆ ಅದು ಮದುವೆ ಅಂತ ಅನ್ನಿಸ್ಕೊಳ್ಳಲ್ಲ. ಅವ್ರು ಮದುವೆ ಸಿದ್ಧತೆ ಮಾಡ್ಕೊಳ್ಳಿ. ಮದುವೆ ಗಂಡನ್ನ ಹಸೆ ಮನೆಗೆ ಬರದೇ ಇರೋ ಥರ ತಡೆಯೋದು ಹೇಗೆ ಅಂತ ನಾನು ಚೆನ್ನಾಗಿ ಗೊತ್ತು. ಪ್ರದೀಪ, ಇಂಥ ಡೈಲಾಗ್ ಎಲ್ಲ ನಿನ್ನ ಬಾಯಿಂದ ನಾನು ತುಂಬ ಸರಿ ಕೇಳಿದ್ದೀನಿ. ಇವೆಲ್ಲ ಕೇಳೋದಕ್ಕೆ ಹೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಪ್ರದೀಪ ಇಷ್ಟು ದಿವಸ ಮಾತಾಡಿ ಕೆಲಸದಲ್ಲಿ ಸೋತ. ಆದ್ರೆ ಈಗ ಮಾತಾಡದೆ ಕೆಲಸದಲ್ಲಿ ಗೆಲ್ಲೋದು ಹೇಗೆ ಅಂತ ತಿಳ್ಕೊಂಡಿದ್ದಾರೆ. ನೋಡ್ತಾ ಇರಿ, ರಾಧಿಕಾನ್ ಮುಂದಿಟ್ಕೊಂಡು ಅವರಿಬ್ಬರನ್ನು ಹೇಗೆ ಮಟ್ಟ ಹಾಕ್ತೀನಿ ಅಂತ. ರಾಧಿಕಾ ಬಗ್ಗೆ ನಿಮಗಿರೋ ಅನುಮಾನನ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೋಡಿದ್ರಾಜಿ, ಕೊನೆಗೂ ಆ ರಾಕ್ಷಸನ ಕೈಗೆ ಅಧಿಕಾರ ಸಿಗ್ತಾ ಇದೆ. ಇನ್ನು ಎಷ್ಟು ಅಂತ ಹೋರಾಟ ಮಾಡಲಿ? ಅದಕ್ಕೆ ನಾನು ಹೇಳ್ತಾ ಇರೋದು, ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನೀ ಸುಮ್ಮನೆ ಇದ್ಬಿಡು. ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ ಅಜ್ಜಿ? ನನ್ನ ವಿಶ್ವ ಸ್ಥಾನನ ಯೋಗ್ಯತೆ ಇಲ್ಲದೆ ಇರೋನ್ ಕಿತ್ಕೋತಾ ಇರೋವಾಗ ಅದನ್ನ ಸಹಿಸ್ಕೊಂಡು ಹೇಗಿರ್ಲಿ ನಾನು? ಅವನಿಗೆ ಏನ್ ಅರ್ಹತೆ ಇದೆ? ಅವನೊಬ್ಬ ದ್ರೋಹಿ, ವಂಚಕ, ಸ್ವಾರ್ಥಿ. ಧರ್ಮಾಧಿಕಾರಿ ಪಟ್ಟ ಇರೋದು ನನ್ನ ವಿಶ್ವ ಅಂತವ್ರಿಗೆ ಮಾತ್ರ. ಆ ಪಟ್ಟದ ಮೇಲೆ ಕೂತ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಅದಿರೋದು ನನ್ನ ವಿಶ್ವಗೆ. ಮನೆಯವ್ರು ತೀರ್ಮಾನ ಮಾಡ್ಬಿಟ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅನ್ಕೊಂಡ್ರ ಅಜ್ಜಿ? ಕೊನೆ ಕ್ಷಣದವರೆಗೂ ಧರ್ಮಾಧಿಕಾರಿ ಪಟ್ಟದಿಂದ ಅವನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ ನಾನು. ಅವನ್ ದುಷ್ಟ ಕಣೆ, ಅವನ್ ಸಹವಾಸ ನಮಗ್ ಬೇಡ. ನಾವು ಸುಮ್ಮನಿದ್ ಬಿಡೋಣ. ನನ್ ಜೀವ ಹೋದ್ರೂ ಸರಿ ಅಜ್ಜಿ, ಅವನು ಆ ಪೀಠದ ಮೇಲೆ ಕೂತ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಇಲ್ಲಿವರೆಗೂ ಅವನ್ ಮಾಡಿರೋ ಮೋಸಕ್ಕೆ ಪ್ರತೀಕಾರ ನಾನು ತೀರಿಸ್ಕೊಳ್ಳೇಬೇಕು. ನನ್ನ ವಿಷಯ ನನ್ನಿಂದ ದೂರ ಆಗಿರೋದ್ರಲ್ಲಿ ಇವನ್ ಕೈವಾಡ ಇಲ್ಲದೆ ಇರೋದಕ್ಕೆ ಹೇಗ್ ಸಾಧ್ಯ ಅಜ್ಜಿ? ಅಂತವನನ್ನ ನಾನು ಹೇಗ್ ಸುಮ್ನೆ ಬಿಡ್ಲಿ ಹೇಳಿ? ಅವನ್ನ ತಡೆಯಕ್ ಹೋದ್ರೆ ಮನೆಯವ್ರ ದೃಷ್ಟಿಲಿ ನೀನ್ ಕೆಟ್ಟವಳಾಗ್ತೀಯ ರಾಧಿಕಾ. ಈಗಲೂ ನಾನು ಕೆಟ್ಟವಳೆ ಅಲ್ವಾ ಅಜ್ಜಿ? ಯಾರು ನಂಬ್ತಾರೆ ನನ್ನ? ಈ ಮನೆಯಲ್ಲಿ ನಾನೊಂದು ವಸ್ತು ಅಷ್ಟೆ.
ನನಗೆ ಬೆಲೆ ಬರೋದು ನನ್ನ ವಿಷು ಮತ್ತೆ ನನ್ನ ಮುಂದೆ ಬಂದು ನಿಂತಾಗ. ನನಗೆ ಗೊತ್ತು ಅಜ್ಜಿ, ನನ್ನ ವಿಷು ಬರ್ತಾರೆ ಅಂತ ನಾನು ಹೇಳೋದನ್ನ ನಂಬ್ಕೊಂಡು ನನ್ನ ಸಮಾಧಾನಕ್ಕೋಸ್ಕರ ಇನ್ನೂ ಇಲ್ಲಿದ್ರೆ ಅಷ್ಟೇ. ಒಂದ್ ವೇಳೆ ಅದೇ ಕಾರಣಕ್ಕೆ ನೀವು ನನ್ನ ಜೊತೆ ಇರೋದಾದ್ರೆ ನಿಮ್ಮ ಸಹಾಯ ಸಹಾನುಭೂತಿ ಯಾವುದು ನನಗೆ ಬೇಡ ಅಜ್ಜಿ. ಆ ದೇವ್ರು ತುಂಬಾ ಪರೀಕ್ಷೆಗಳನ್ನ ಮಾಡಿ ತುಂಬಾ ಕಷ್ಟ ಕೊಟ್ಟು ಆಮೇಲೆ ಸಂತೋಷ ಕೊಡ್ತಾನಂತೆ. ಅದಕ್ಕೆ ನನಗೆ ಬರ್ತಿರೋ ಕಷ್ಟಗಳನ್ನೆಲ್ಲ ನಾನು ಸಂತೋಷದಿಂದ ಅನುಭವಿಸ್ತಿದ್ದೀನಿ. ನನ್ನ ವಿಷು ವಾಪಸ್ ಬರೋ ದಿನ ಹತ್ರ ಇದೆ ಅಜ್ಜಿ. ನನ್ನನ್ನ ಹುಚ್ಚಿ ಅಂದ್ರು, ಅಪ್ಪ ಅಮ್ಮನ ಅವಮಾನ ಮಾಡಿದ್ರು. ಆದ್ರೆ ಎಲ್ಲ ಪ್ರಶ್ನೆಗಳಿಗೂ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಅಜ್ಜಿ. ಇಷ್ಟೆಲ್ಲ ಅವಮಾನ ಮಾಡಿದ್ರು ಎಲ್ಲವನ್ನೂ ನಾನು ಸಹಿಸ್ಕೋತಾ ಇದ್ದೀನಿ ಅಂದ್ರೆ ಅದು ಕೇವಲ ಈ ಮನೆ ಮೇಲಿರೋ ಗೌರವ, ನನ್ನ ವಿಷು ಮೇಲಿರೋ ಪ್ರೀತಿಯಿಂದ ಅಷ್ಟೆ. ನನ್ನ ಮಗುಗೆ ಆ ಕೃಷ್ಣ ಅನ್ಯಾಯ ಮಾಡಲ್ಲ ಅಜ್ಜಿ. ಆ ಕೃಷ್ಣನೇ ನನ್ನ ಧೈರ್ಯ, ನನಗೆ ದಿಕ್ಕು. ಶಾಂತನು ಅಂತ 100 ರಾಕ್ಷಸರು ಬಂದ್ರು ನಾನು ಧೈರ್ಯವಾಗಿರ್ತೀನಿ ಅಂದ್ರೆ ಅದಕ್ಕೆ ಕಾರಣ ಆ ಕೃಷ್ಣನ ಆಶೀರ್ವಾದ ಅಜ್ಜಿ. ಮನೆಯವ್ರು ಯಾಕೆ ಇಡೀ ಊರಿಗೂರೇ ಶಾಂತನನ್ನ ಧರ್ಮಾಧಿಕಾರಿ ಪಟ್ಟದಲ್ಲಿ ಕೂರಿಸ್ಬೇಕು ಅಂತ ಅನ್ಕೊಂಡ್ರು, ಆ ಕೃಷ್ಣ ಅದನ್ನ ತಡಿತಾನೆ ಅನ್ನೋ ನಂಬಿಕೆ ನನಗಿದೆ. ಶಾಂತನು, ಹೇಗ ಅವನಷ್ಟು ಸುಲಭವಾಗಿ ಒಪ್ಕೊಂಬಿಟ್ಟ? ನಾನು ಹೇಳಿದ ತಕ್ಷಣ ನೀನೇ ಧರ್ಮಾಧಿಕಾರಿ ಆಗು ಅಂತ ಹೇಳ್ಬಿಟ್ನಲ್ಲ, ಏನಿದ್ರ ಅರ್ಥ? ಮುಂದೆ ಏನಾದರೂ ಸಮಸ್ಯೆ ತಂದಿಡ್ತಾನ? ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲಮ್ಮ. ನಾವು ಈ ಮೊದಲೇ ಅನ್ಕೊಂಡಿದ್ವಲ್ಲ ಹೀಗೀಗೆ ಆಗಬೇಕು ಅಂತ. ಕೋಟ್ಯಾಂತರ ರೂಪಾಯಿ ಹಣದ ವಿಷಯ ಶಾಂತನು. ಇವನು ಒಪ್ಕೊಂಡಿರೋದೆ ದೊಡ್ಡ ಅನಾಹುತ ಮಾಡಕ್ಕೆ ಅನ್ನಿಸ್ತಿದೆ. ಇಲ್ಲಮ್ಮ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನ ಗುಟ್ಟೆಲ್ಲ ನನ್ನ ಹತ್ರನೇ ಇದೆ. ಆದರೂ ನನಗೆ ಅವನ ಮೇಲೆ ಅನುಮಾನ ಶಾಂತನು. ನನ್ನ ಮೇಲೆ ನಿಮ್ಗೆ ಅನುಮಾನನಾ? ನಾನು ಇಷ್ಟೆಲ್ಲ ಸಹಾಯ ಮಾಡಿದ್ಮೇಲೂ ಕೂಡ ನೀವು ನನಗೆ ಈ ಮಾತನ್ನು ಹೇಳ್ಬೋದಾ? ಪ್ರದೀಪ ಕ್ಯೂನಲ್ಲಿದ್ದಾನೆ ಧರ್ಮಾಧಿಕಾರಿ ಆಗೋದಕ್ಕೆ. ನಾನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕೀಗ, ಶಾಂತನ ಹೆಸರಿರೋ ಜಾಗದಲ್ಲಿ ಪ್ರದೀಪನ ಹೆಸರಿರತ್ತೆ. ಏನು ಹೇಳಿ ಈಗ? ನಂಬಿಕೆ ಇಲ್ಲ ಜಾಗದಲ್ಲಿ ಏನೂ ಇರೋದಿಲ್ಲ ಶಾರದಾ ಅವರೇ. ಬದುಕೋದಕ್ಕೆ ಆರೋಗ್ಯದಷ್ಟೇ ಮುಖ್ಯ, ನಂಬಿಕೆ ಅನ್ನೋದನ್ನ ಮರಿಬೇಡಿ. ಅದು ವಿಷು ಬಿಟ್ಬಿಡು ಆ ವಿಷಯನ. ಏನೋ ಅಮ್ಮ ನನ್ನ ಮೇಲಿನ ಕಾಳಜಿಯಿಂದ ಹಾಗೆ ಹೇಳಿದಾರಷ್ಟೇ. ಇಲ್ಲಿವರೆಗೂ ಅವ್ರಿಗೆ ಆಗಿರೋ ಅನುಭವಕ್ಕೆ ಆ ಥರ ಮಾತಾಡಿದಾರಷ್ಟೇ. ನೀವು ಅನುಮಾನ ಪಡಬೇಕಾಗಿರೋದು ನನ್ನ ಮೇಲಲ್ಲ, ವಿಷ್ಣು ಹಾಗೆ ಪ್ರದೀಪ್ ಮೇಲೆ. ಅವ್ರು ಯಾವ ಬೇಕಾದ್ರೂ ಉಲ್ಟಾ ಹೊಡಿಬೋದು. ವಿಷ್ಣು ಉಲ್ಟಾ ಹೊಡಿದಿರೋ ಹಾಗೆ ನಾನು ನೋಡ್ಕೊತೀನಿ. ಅದು ಸಾಧ್ಯನೇ ಇಲ್ಲ ಶಾಂತನು. ಮೊದಲಿಂದನೂ ಮಗನನ್ನ ಧರ್ಮಾಧಿಕಾರಿ ಮಾಡ್ಬೇಕಂತ ಓಡಾಡ್ತಾ ಇದ್ದಾರಲ್ವಾ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೂ ಗೊತ್ತು. ಹೌದು, ವಿಷ್ಣು ಪ್ರದೀಪನ್ನ ಧರ್ಮಾಧಿಕಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ನಿನಗೆ ಹೇಗೆ ಗೊತ್ತು? ನನ್ನ ಅನುಮಾನ ನಿಜ ಶಾಂತನು. ಇವನು ವಿಷುನೇ. ಇಲ್ಲ ಅಂದ್ರೆ ಇಷ್ಟೆಲ್ಲ ವಿಷಯ ಇವನ್ಗೆ ಹೇಗೆ ಗೊತ್ತಿರೋಕ್ ಸಾಧ್ಯ? ನಿನ್ನನ್ನೇ ಕೇಳ್ತಾ ಇರೋದು. ನಿನಗೆ ಹೇಗೆ ಗೊತ್ತು? ಅದಕ್ಕ ನೀವಿಬ್ರು ಗಾಬರಿ ಆಗಿರೋದು? ನೋಡಿ, ನನಗೂ ಪ್ರದೀಪ್ ವಿಷ್ಣು ಮೇಲೆ ಮೊದಲೇ ಅನುಮಾನ ಆಯ್ತು.
ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ, ಗೊತ್ತಾಯ್ತು ಅಷ್ಟೇ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಶಾಂತನು ಹೆಸರು ಹೇಳಿದಾಗ ವಿಷ್ಣು ರಿಯಾಕ್ಷನ್ ಹೇಗಿತ್ತು ಅಂತ ನೀವಿಬ್ರು ಅಬ್ಸರ್ವ್ ಮಾಡ್ತಿರ್ತಾನೆ. ನೋಡ್ ಶಾಂತನು, ಈಗ ಅನುಮಾನ ಪಡ್ದ ಕೂತ್ಕೊಳ್ಳೋಕೆ ಇದು ಸಮಯ ಅಲ್ಲ. ಜಾಸ್ತಿ ಹೊತ್ತು ನಾವು ಇಲ್ಲೇ ಇದ್ರೆ, ಜಾಸ್ತಿ ಹೊತ್ತು ನಾವೆಲ್ಲ ಮಾತಾಡ್ತಾ ಇದ್ರೆ ಮನೆಯವರಿಗೆ ಅನುಮಾನ ಬರುತ್ತೆ. ನಾನೇನು ಬರ್ತೀನಿ. ಎನಿವೇಸ್, ಕಂಗ್ರಾಟ್ಸ್ ಶಾಂತನು. ಸಾರಿ, ಕಂಗ್ರಾಟ್ಸ್ ಧರ್ಮಾಧಿಕಾರಿ ಶಾಂತನು. ಅಧಿಕಾರ ನಿನಗೆ, ಬರೋ ಆದಾಯ ನನಗೆ. ಅಮ್ಮ, ಅನುಮಾನ ಪಡೋ ಅಗತ್ಯನೇ ಇಲ್ಲ. ನಮ್ಮ ಜೊತೆ ಆಟ ಆಡೋದಕ್ಕೆ ಬಂದರೆ ಅವನ ಬದುಕಲ್ಲಿ ನಾನು ಹೇಗೆ ಆಟ ಆಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಡೋಂಟ್ ವರಿ.